ಹಾಯ್ ಗಾಯ್ಸ್, ಇವತ್ತು ನಾನು ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಈಗ ನೋಡಿ, ಈ ಇದರಲ್ಲಿ ಪ್ಯಾನಲ್ಲಿ ನಾನು ಆಯಿಲ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಆಯಿಲ್ ಹಾಕಿದ್ದೀನಿ. ಆಯಿಲ್ ಈಗ ಬಿಸಿ ಆಗಿದೆ. ಈಗ ನಾನು ಮಸ್ಟರ್ಡ್ ಸೀಡ್ಸ್ ಹಾಕ್ತೀನಿ. ಸಾಸಿವೆ ಹಾಕಿದ್ದೀನಿ ನಾನು. ನೋಡಿ, ಸಾಸಿವೆ ಪಟ ಪಟ ಅಂತಿದೆ. ಸಾಸಿವೆ ಪಟ ಪಟ ಅಂತ ಇದ್ದಾಗಲೇ ಹಿಂಗೆ ಹಾಕ್ಕೊಂಬಿಡ್ತೀನಿ. ಈಗ ನಾನು ಈ ರೀತಿ ಪೌಡ್ರ್ ಹಿಂಗೆ ತೊಗೊಂಡಿಲ್ಲ, ನಾನು ಈ ಥರ ಹಿಂಗೆ ಗಟ್ಟಿ ಹಿಂಗೆ ತೊಗೊಂಡಿದ್ದೀನಿ. ಇದನ್ನು ಒಳ್ಳೆ ಸ್ಮೆಲ್ ಕೊಡುತ್ತೆ. ಊರಿಂದ ಹಿಂಗೆ ಇದು ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ. ಇಷ್ಟು ಹಿಂಗೆ ಸಾಕು. ನಾನು ಗ್ಯಾಸ್ ಫ್ಲೇಮು ದೊಡ್ಡದು ಮಾಡ್ಕೊಂಡಿದ್ದೀನಿ. ನೋಡಿ, ಆಲೂಗಡ್ಡೆನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ, ಫ್ರೆಂಚ್ ಫ್ರೈಸ್ ಥರ. ಇದ್ರದ್ದೆಲ್ಲ ಸಿಪ್ಪೆ ತೆಕ್ಕೊಂಬಿಟ್ಟಿದ್ದೀನಿ ನಾನು. ಸಿಪ್ಪೆ ಎಲ್ಲ ಏನೂ ಇಲ್ಲ, ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಆಲೂಗಡ್ಡೆದೆಲ್ಲ ಸಿಪ್ಪೆ ತೆಗೆದು ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ, ಫ್ರೆಂಚ್ ಫ್ರೈಸ್ ಥರ. ಈಗ ನೋಡಿ, ಇದರಲ್ಲಿ ನಿಧಾನವಾಗಿ ನೋಡಿ, ಇದಕ್ಕೆ ಉಪ್ಪು ಹಾಕ್ತೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್, ಖಾರದ ಪುಡಿ, ಇದೆಲ್ಲ ಸೇರಿಸಿ ಮಿಕ್ಸ್ ಮಾಡಿಬಿಡ್ತೀನಿ. ಇಷ್ಟು ಹಾಕಿದ್ದೀನಿ. ಈಗೆಲ್ಲ ಮಿಕ್ಸ್ ಮಾಡಿ ಇದು ಬೇಯಲಿಕ್ಕೆ ಹಾಕಿಬಿಟ್ರೆ ಆಯಿತು. ನೀರು ಹಾಕಬಾರ್ದು, ಆಯಿಲಲ್ಲೇ ಮಾಡಬೇಕು. ಮೇಲೆ ಕೆಳಗಡೆ ಮಾಡಿ ಕೆಳಗಡೆ ಇದು ಕಟ್ಟದೆ ನೋಡಿಕೊಂಡ್ರೆ ಆಯಿತು. ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ಅದರೊಳಗಡೆ. ನೋಡಿ ಫ್ರೆಂಡ್ಸ್, ಈ ಥರ ಇದರಲ್ಲಿ ಉಪ್ಪು, ಖಾರ, ಹಿಂಗು ಎಲ್ಲ ಇರೋದ್ರಿಂದ ಇದರಲ್ಲಿ ಒಂದು ಟೊಮೆಟೊನೂ ಹಾಕ್ಬೋದು. ನಾನು ಟೊಮೆಟೊ ಹಾಕ್ತಾಯಿಲ್ಲ ಇವತ್ತು. ಟೊಮೆಟೊ ಬದಲು ಹುಣಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಪೇಸ್ಟು ಮಾಡಿ ಹಾಕ್ತೀನಿ. ಇವತ್ತು ಸೋಮವಾರ, ನಾನು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಏನು ಯೂಸ್ ಮಾಡಲ್ಲ. ನಮ್ಮ ಮನೆಯಲ್ಲಿ ನಾವು ಬೆಳ್ಳುಳ್ಳಿ ಈರುಳ್ಳಿ ತಿನ್ನಲ್ಲ ಸೋಮವಾರ. ಸೊ ಹಾಗಾಗಿಬಿಟ್ಟು ನಾನು ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ ಇವತ್ತು. ಆಲೂಗಡ್ಡೆ ಪಲ್ಯ ರೆಡಿ. ತುಂಬ ಈಸಿ ರೆಸಿಪಿ, ಯಾರು ಬೇಕಾದರೂ ಮಾಡ್ಬೋದು. ಜಾಸ್ತಿ ಇಂಗ್ರೀಡಿಯೆಂಟು ಇಲ್ಲ ಇದರಲ್ಲಿ, ಜಾಸ್ತಿ ಸಾಮಾನುಗಳು ಬೇಕಂತಿಲ್ಲ. ಚಿಲ್ಲಿ ಪೌಡ್ರ್ ಎಲ್ಲರ ಮನೇಲಿರುತ್ತೆ, ಉಪ್ಪು ಎಲ್ಲರ ಮನೇಲಿರುತ್ತೆ, ಹಿಂಗಿರುತ್ತೆ, ಸೊ ಹುಣಸೆಹಣ್ಣು ಇರುತ್ತೆ. ಸೊ ನೋಡಿ, ಆಲೂಗಡ್ಡೆನೂ ಇರುತ್ತೆ. ಸೊ ಹಾಗಾಗಿಬಿಟ್ಟು ಇದು ಬೆಂದು ಬಿಟ್ಟರೆ ಆಗೋಯ್ತು. ಆಲೂಗಡ್ಡೆ ಪಲ್ಯ ರೆಡಿ. ನೋಡಿ ಫ್ರೆಂಡ್ಸ್, ಆಲೂಗಡ್ಡೆ ಪಲ್ಯ ರೆಡಿ. ಈ ನಮ್ಗೆ ಹೇಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಈ ಥರ ನೋಡಿ ಕಟ್ ಮಾಡಿದ್ರೆ ಕಟ್ಟಾಗತ್ತೆ. ಸೊ ಇದು ಈಗ ಬೆಂದಿದೆ, ರೆಡಿ ಇದೆ.